ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗುಲ್ಮಾರ್ಗು. ನಾನು ಗುಲ್ಮಾರ್ಗಲ್ಲಿದ್ದೀನಿ. ಆದರೆ ಇವತ್ತು ಬೆಳಗ್ಗೆ ನನಗೆ ವೆರಿ ಬ್ಯಾಡ್ ಟೈಮ್ ಆಗಿದೆ. ಯಾಕಂದರೆ ವರ್ಲ್ಡ್ ಫೇಮಸ್ಸು ಗಂಡೋಲ ರೈಡ್ ಇರೋದು ಇಲ್ಲೇ. ಗಂಡೋಲ ರೈಡ್ ಮಾಡೋಣ ಅಂತ ಬಂದೆ. ಆದರೆ ಗಂಡೋಲ ರೈಡ್ ಮಾಡೋಕ್ಕೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಂತೆ. ಆನ್ಲೈನ್ ಬುಕ್ಕಿಂಗ್ ಇನ್ನೂ 20 ದಿನ ಇಲ್ಲ, ಆಲ್ರೆಡಿ ಎಲ್ಲ ಫುಲ್ಲಾಗಿದೆ. ಆದ್ದರಿಂದ ಗಂಡೋಲ ರೈಡಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ಆದರೂ ನಾನು ಕುದುರೆಯಲ್ಲಿ ಹೋಗ್ತಾಯಿದ್ದೀನಿ. ಕುದುರೆ ಸವಾರಿ ಮಾಡ್ಕೊಂಡು ಮೇಲೆ ಹೋಗೋಣ. ಮೇಲೆ ಏನಿದೆ ನೋಡ್ಕೊಂಬರೋಣ. ಪಾಪ ಈ ಕುದುರೆಗೂ ಹತ್ತಕ್ಕೆ ಕಷ್ಟ ಆಗ್ತಾಯಿದೆ. ಫುಲ್ಲು ಕಲ್ಲು. ಈ ರೋಡಲ್ಲಿ ಹೆಂಗೆ ಹತ್ತೈತೆ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ನೋಡಿದ್ರೆ ಪಾಪ ಅನ್ನಿಸ್ತಾಯಿದೆ. ಆದರೆ ವಿಧಿ ಇಲ್ಲ, ಹೋಗಲೇಬೇಕು. ಈ ಪಕ್ಕದಲ್ಲಿ ಏನು ಮನೆಗಳು ಕಾಣಿಸ್ತೈತೆ ಹಳೇದು. ಇವಾಗ ಕುರಿ ಗಿರಿ ಸಾಕೋರು ಗುಡ್ಡದಲ್ಲಿ ಇರ್ತಾರಲ್ಲ, ಅವ್ರ ಮನೆಗಳಿದೆ. ಏನು ಪಕ್ಕದಲ್ಲಿದೆ ಈ ಮನೆ. ರೋಡ್ ಮಾತ್ರ ಫುಲ್ಲು ಡೇಂಜರ್ ರೋಡ್ ಇದೆ. ಒಂದು ಅರ್ಧ ದಾರಿಗೆ ಬಂದಿದ್ದೀವಿ. ಇಲ್ಲಿ ಕಾಫಿ ಟೀ ಸಿಗುತ್ತದೆ. ನೋಡೋಣ, ಕಾಫಿ ಟೀ ಕುಡ್ಕೊಂಡೆ ಮುಂದೆ ಹೋಗೋಣ. ಇವತ್ತು ಬ್ಯಾಡ್ ಲಕ್ಕಿಗೆ ಗೊಂಡೋಲ ರೈಡ್ ಅಂತೂ ಸಿಗಲಿಲ್ಲ. ಕುದುರೆ ಮೇಲೆ ರೈಡ್ ಮಾಡ್ಕೊಂಬಂದೆ. ಅರ್ಧ ದೂರಕ್ಕೆ ಬಂದರೆ ಜಾಗ ಚೆನ್ನಾಗಿತ್ತು. ಇಲ್ಲೊಂದು ಚಿಕ್ಕದೊಂದು ಮನೆ ಇತ್ತು. ಏನಾದ್ರು ತಿಂಡಿ ಸಿಗುತ್ತಾ ಅಂತ ಕೇಳಿದೆ. ಅದಕ್ಕೆ ಆಲೂ ಪರೋಟ ಮಾಡಿಕೊಟ್ಟಿದ್ದಾರೆ. ಈ ಕಾಡಲ್ಲಿ ಕುತ್ಕೊಂಡು ಆಲೂ ಪರೋಟ ತಿನ್ನೋದು ಒಂದು ಮಜಾ. ಬರೀ ಉಪ್ಪಿನಕಾಯಿ ಜೊತೆಗೆ ಆಲೂ ಪರೋಟ ಇದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಆಲೂ ಪರೋಟ ಉಪ್ಪಿನಕಾಯಿ ಕಾಂಬಿನೇಷನ್. ಇದು ನಮ್ಮ ಸೈಡ್ ಸಿಗೋ ಥರ ಆಲೂ ಪರೋಟ ಇಲ್ಲ. ಒಂಥರ ಬ್ರೆಡ್ ಮಿಕ್ಸ್ ಇದೆ. ಸಖತ್ತಾಗಿದೆ. ಫುಡ್ಡು ಚೆನ್ನಾಗಿದೆ. ಎಂಜಾಯ್ ಮಾಡೋಣ. ಎಂಜಾಯ್ ಮಾಡಿಬಿಟ್ಟು ಮತ್ತೆ ಮೇಲೆ ಹೋಗಿ ಏನಿದೆ ನೋಡ್ಕೊಂಬರೋಣ. ಅಂತೂ ಇಂತೂ ಆರಿಬಲ್ ರೋಡ್ ಇದು. ಫುಲ್ ಕಲ್ಲು. ಪಾಪ ಕುದುರೆಗೆ ಹೆವಿ ಕಷ್ಟ ಆಗ್ತಾಯಿದೆ. ಆದರೆ ಅದ್ರ ಡ್ಯೂಟಿ ಅದು ಮಾಡ್ತಾಯಿದೆ. ನನಗೆ ಪಾಪ ಅನ್ನಿಸ್ತಾಯಿದೆ. ನಡ್ಕೊಂಡು ಬಂದಿದ್ರೆ ಆಗಿರೋದೇನೋ. ಆದರೆ ಇಷ್ಟೊತ್ತಕ್ಕೆ ಮಾತ್ರ ಹೆವಿ ಕಷ್ಟ ಆಗೋದು. ಈಗ ಮುಂದೆ ಏನಿದೆ ಗಂಡೋಲ ರೈಡ್ದು ಇದೆ ಫೇಸ್ 1. ಅದರಲ್ಲಿ ಬಂದಿದ್ರೆ ಇಲ್ಲಿ ಕರ್ಕೊಬಂದು ಬಿಡೋದು. ಅದಕ್ಕಿಂತ ಮುಂದೆ ಇವಾಗ ಕುದುರೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದೆ. ಅಲ್ಲಿ ಹೋಗ್ಬಿಟ್ಟು ಏನೇನಿದೆ ಆ್ಯಕ್ಟಿವಿಟೀಸ್ ಏನಿದೆ ನೋಡೋಣ. ಸೆಕೆಂಡ್ ಫೇಸಿಗೆ ಬರೀ ಸ್ಕೀ ಮಾಡೋರು ಮಾತ್ರ ಹೋಗೋದಂತೆ. ಅಲ್ಲಿ ಆ್ಯಕ್ಟಿವಿಟೀಸ್ ಏನಿಲ್ವಂತೆ. ಆದರೆ ಸೆಕೆಂಡ್ ಫೇಸಲ್ಲಿ ಫುಲ್ಲು ಸ್ನೋ ಇದೆ. ಇಲ್ಲ, ಸ್ನೋ ಇಲ್ಲ. ಲಾಸ್ಟ್ ಟೈಮ್ ಬಂದ ಕೆಳಗಡೆಯಿಂದನೇ ಸ್ನೋ ಇತ್ತು. ಇಲ್ಲಿ ನೋಡಿದ್ರೆ ಇವಾಗ ಫುಲ್ಲು ಒಣಗೋಗಿದೆ. ಫುಲ್ಲು ಡ್ರೈ ಜಾಗ. ಯಾವುದೋ ಕಾಡಲ್ಲಿ ಹೋಗೋ ಥರ ಇದೆ ಇಲ್ಲಿ. ನಾವು ಗೊಂಡೋಲ ರೈಡ್ ಸಿಕ್ಕಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಈ ಜಮ್ಮು ಕಾಶ್ಮೀರ ಟೂರಿಸಮ್ ಅವರು ಮೋಸ ಮಾಡಿದ್ದಾರೆ ನಮಗೆ. ಬರೀ ಆನ್ಲೈನ್ ಬುಕ್ ಮಾಡ್ಕೊಂಡು ಬರಬೇಕಾಗಿತ್ತು. ನನಗೆ ಸಿಕ್ಕಲಿಲ್ಲ ಅಂತ ಬೆಳಗ್ಗೆನೇ ಮೂಡ್ ಅಪ್ಸೆಟ್ ಆಗಿತ್ತು. ಆ್ಯಕ್ಚುಲಿ ನಾವು ಗೊಂಡೋಲ ರೈಡಲ್ಲಿ ಬರ್ದೇ ಇರೋದೇ ಒಳ್ಳೇದಾಯಿತು. ಯಾಕಂದರೆ ಅಲ್ಲಿ ಕ್ಯೂ ನೋಡಿ, ಮಿನಿಮಮ್ 1 ಕಿಲೋಮೀಟ್ರ್ ಕ್ಯೂ ಇದೆ. ಆ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಬರೋಷ್ಟರಲ್ಲಿ ಆರಾಮಾಗಿ ನಮ್ಮ ಕುದುರೆ ಹುಷಾರಾಗಿ ಸೇಫ್ಟಿಯಾಗಿ ನಮಗೆ ಇಲ್ಲಿ ಕರ್ಕೊಬಂದಿದೆ. ಈಗ ಗೊಂಡೋಲ ರೈಡ್ ಇದೆಯಲ್ಲ, ವರ್ಲ್ಡ್ ಫೇಮಸ್ ಗೊಂಡೋಲ ರೈಡ್ ಇದು. ಇಡೀ ವರ್ಲ್ಡಲ್ಲೇ ದೊಡ್ಡ ಗೊಂಡೋಲ ರೈಡು 2ನೇ ಸ್ಥಾನಕ್ಕೆ ಇದು ಬರುತ್ತೆ. ಹಂಗಾಗಿ ಇದು ಇಂಡಿಯಾದಲ್ಲಿ ಅಷ್ಟೊಂದು ಫೇಮಸ್ ಇದು. ಇವಾಗ ಖುಷಿ ವಿಷಯ ಏನು ಅಂದರೆ, ಗೊಂಡೋಲ ರೈಡು ಫೇಸ್ 1ಗೆ ಬಂದಿದ್ದೀವಿ. ಇವಾಗ 8530 ಅಡಿ ಮೇಲಿದ್ದೀವಿ. ಇದು ಫಸ್ಟ್ ಫೇಸು. ಸೆಕೆಂಡ್ ಫೇಸ್ ನೋಡಿದ್ರೆ ಅಲ್ಲೇನು ಕಾಣ್ತಾ ಇದೆ ಅದು ಸೆಕೆಂಡ್ ಫೇಸು. ಅದು 12300 ಅಡಿ ಮೇಲಿರಬೇಕು. ಆದರೆ ಇವಾಗ ಅಲ್ಲಿಗೆ ಹೋಗ್ತಾ ಇಲ್ಲ. ಅಲ್ಲಿ ಬರೀ ಸ್ಕೀ ಮಾಡೋರು ಮಾತ್ರ ಹೋದರೆ ಬೆನಿಫಿಟ್ ಅಂತೆ. ಅಲ್ಲಿ ಬೇರೆ ಏನು ಆ್ಯಕ್ಟಿವಿಟೀಸ್ ಇಲ್ಲ. ಅಲ್ಲಿ ಹೋದ್ರೂ ವೇಸ್ಟ್. ಬರೀ ಸ್ನೋ ನೋಡ್ಕೊಂಡು ಬರಬೇಕು. ಇಲ್ಲೇ ಮಜಾ ಇದೆ. ಲಾಸ್ಟ್ ಬಂದಿರೋಕ್ಕಿಂತ ಸ್ನೋ ಈ ಸಲ ಫುಲ್ ಕಮ್ಮಿ ಇದೆ. ಎಲ್ಲ ಕಪ್ ಆಗೋಗ್ಬಿಟ್ಟಿದೆ. ನೋಡೋಣ ಬನ್ನಿ ಅಲ್ಲಿ ಹೋಗಿ. ನಾನು ಏನು ಬೇಡ ಅಂದೆ, ಕೆಳಗಡೆ ಕೂತ್ರೆ ನಮಗೆ ಸ್ಟಾರ್ಟಿಂಗ್ ಕೇಳಿದಾಗ 2500 ರೂಪಾಯಿ ಅಂದರು ಒಬ್ಬರಿಗೆ. ಬಾರ್ಗಿನ್ ಮಾಡಿ ಕೊನೆಗೆ 700 ರೂಪಾಯಿಗೆ ಒಬ್ರಿಗೆ ಕರ್ಕೊಬತ್ತಾ ಇದ್ದಾರೆ. ಆ ಥರ ಎಲ್ಲೇ ಹೋದ್ರು ನೀವು ಬಾರ್ಗಿಂಗ್ ಮಾಡಿ ದಯವಿಟ್ಟು ಬನ್ನಿ. ಇಲ್ಲ ಅಂದ್ರೆ ಎಲ್ಲ ಕಡೆ ಯಾಮರ್ಸೋದು ಜಾಸ್ತಿ. ಬೋಲೋ ಭಯ್ಯ. यहाँ पे हमारा स्लैश गाड़ी रहता है सर, जो आपको यहाँ पे पूरा मैदान में घुमाएगा, खिलन मग लेके जाएगा सर। वो सब ठीक है भैया, वो सब हम लोग नहीं करना है, सिर्फ देखने के लिए। मेन एंजॉयमेंट देखो, इतना मेन एंजॉयमेंट हम लोग को हो रहा है घोड़ा से।
और थोड़ा यहाँ से से बहुत जो enjoyment हो रियल रहा है। एंजॉयमेंट है ना वो हम आपको स्लेज राइड पे कराएंगे, नहीं जिसमें आप पूरा वो देखो खिलनमर्ग जाओगे, स्कीइंग पॉइंट K1 K2 जो देखने का जगह है, जिसके लिए आप यहाँ ठीक आया है, थैंक यू वेरी मच। हाँ। नहीं चाहिए, ठीक है, बाद ಥ್ಯಾಂಕ್ ಯು. में आप इतना enjoy बोला उसके लिए ಥ್ಯಾಂಕ್ ಯು. ನೋಡಿ ಹಿಂಗೆ ಎಲ್ಲರೂ ಬಂದು ತಲೆ ತಿಂತಾರೆ, ಆದರೆ ಕೇಳಿದ್ರೆ 1:3 ಹಾಕ್ಬಿಟ್ಟು ಯಾಮಾರಿಸ್ಬಿಟ್ಟು ಜೋಬೆಲ್ಲ ಖಾಲಿ ಮಾಡಿ ಕಳಿಸ್ಬಿಡ್ತಾರೆ. ಹಂಗಾದ್ರೆ ಎಲ್ಲಾದರೂ ಹೋಗಿ ಹುಷಾರಾಗಿರ್ರಿ. 1:3 1:4 ಹೇಳಿರ್ತಾರೆ. ಮ್ಯಾಕ್ಸಿಮಮ್ ಪ್ರೀತಿಯಿಂದ ಮಾತಾಡಿ ಬಾರ್ಗಿಂಗ್ ಮಾಡಿ ಕೊನೆಗೆ ಬಂದೇ ಬರ್ತಾರೆ ಆ ರೈಟಿಗೆ. ಎಲ್ಲರೂ ಎಂಜಾಯ್ ಮಾಡ್ಬೋದು ನೀವು. ವೆಲ್ಕಮ್ ಟು ಗುಲ್ಮಾರ್ಗ್ ಫೇಸ್ 1. ಗಂಡೋಲ ರೈಡಲ್ಲಿ ಬಂದರೆ ಫೇಸ್ 1 ಇದೆ. ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಚೆನ್ನಾಗಿತ್ತು, ಇವಾಗ ನೋಡೋಕ್ಕೆ ಬೇಜಾರಾಗ್ತಾ ಇದೆ. ಫುಲ್ಲು ಹಳೆ ಐಸು, ಫುಲ್ಲು ಕಪ್ಪಾಗೋಗಿದೆ. ಜಾಗ ನೋಡೇ ಬೇಜಾರಾಯಿತು. ನಿಮಗೆಲ್ಲ ಒಳ್ಳೆ ಜಾಗ ತೋರಿಸೋಣ ಅಂದ್ಕೊಂಡು ಬಂದೆ, ಆದರೆ ಗುಲ್ಮರ್ಗಲ್ಲಿ ಸ್ನೋ ಫುಲ್ ಹೊಂಟೋಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಬಂದ ಕೆಳಗಡೆಯಿಂದನೇ ಸ್ನೋ ಇತ್ತು, ಇವಾಗ ಸ್ನೋನೇ ಇಲ್ಲ ಇಲ್ಲಿ. ಕಷ್ಟ ಬಿದ್ದು ಕುದುರೆಯಲ್ಲಿ ಬಂದಿದ್ದು ವೇಸ್ಟ್ ಆದಂಗೆ ಆಯಿತು. ಆದರೂ ಪರವಾಗಿಲ್ಲ, ಮುಂದೆ ಸ್ವಲ್ಪ ಕಾಣಿಸ್ತಾ ಇದೆ, ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ಗುಲ್ಮಾರ್ಗ್ ಬರೀ ವಿಂಟರಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ಫೆಬ್ರವರಿ ಮಾರ್ಚಲ್ಲಿ ಬಂದರೆ ಸ್ವರ್ಗ ಇಲ್ಲಿ. ಇವಾಗ ಬಂದರೆ ಸುಮ್ಮನೆ ವೇಸ್ಟ್, ಎಲ್ಲ ಬ್ಲ್ಯಾಕ್ ಇದೆ. ಐಸ್ ಏನು ಆಡೋಕ್ಕೆ ಮನಸ್ಸು ಬರ್ತಾಯಿಲ್ಲ, ಯಾವ ಆಕ್ಟಿವಿಟೀಸ್ ಮಾಡೋಕ್ಕೆ. ನೋಡಿ ಇಂತೂ ನಮ್ಮ ಫ್ರೆಂಡು ಸ್ಕೀ ಮಾಡಿಸ್ತಾ ಇದ್ದಾರೆ. ಗುಲ್ಮಾರ್ಗಿಗೆ ಬಂದು ಸ್ಕೀ ಮಾಡ್ದೇ ಹೋದರೆ ಅದಕ್ಕೆ ಮರ್ಯಾದೆನೇ ಇರಲ್ಲ. ಅಂತೂ ಇಂತೂ ಸ್ಕೀ ಮಾಡಿದ್ವಿ. ಸ್ಕೀ ಇಲ್ಲಿ ಪಾಪ ಎಲ್ಲರಿಗೂ 1700 2,000 ಕಿತ್ಕೋತಾ ಇದ್ದಾರೆ. ನಮ್ಮ ಫ್ರೆಂಡು ಇಬ್ಬರಿಗೆ ಸೇರಿಸಿ ಬರೀ 500 ರೂಪಾಯಿ ಕೊಡಿಸಿದ್ರು. ಸೀರಿಯಸ್ ಆಗಿ ಹೊರ್ತು ಇಲ್ಲೇನಾದ್ರು ಚೌಕಾಸಿ ಮಾಡಿಲ್ಲ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಜಾಬ್ ಖಾಲಿ ಮಾಡಿ ಕಳಿಸ್ಬಿಡ್ತಾರೆ. ಈ ಎದುರುಗಡೆ ಕವರ್ ಹಾಕಿ ಏನು ಮುಚ್ಚಿದ್ದಾರೆ, ಇದೆಲ್ಲ ಸ್ನೋ ಬೈಕು. ಇವತ್ತಿಂದ ಕಂಪ್ಲೀಟು ಸ್ಟಾಪ್ ಮಾಡಿದ್ದಾರೆ ಗೌರ್ಮೆಂಟು. ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂದರೆ, ಆ್ಯಕ್ಚುಲಿ ನಿಮಗೆ ಸ್ನೋ ಎಲ್ಲ ತೋರಿಸಿದ್ನಲ್ಲ, ಫುಲ್ಲು ಕಪ್ಪಾಗಿದೆ. ಆ ಕಪ್ಪಾಗಿರೋದೇ ಇದರಿಂದ, ಈ ಬೈಕ್ಗಳು ಒಡ್ಡಾಡಿ ಕಪ್ಪಾಗೋಗಿದೆ. ಅದಕ್ಕೆ ಇವತ್ತಿಂದ ಗೌರ್ಮೆಂಟ್ ಇದು ಓಡಿಸ್ಬಾರ್ದು ಅಂತ ಸ್ಟಾಪ್ ಮಾಡಿದ್ದಾರೆ. ನಮ್ಮ ಬೆಂಗಳೂರವರು, ನಮ್ಮ ಕರ್ನಾಟಕದವರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ. ತುಂಬ ಜನ ಮಾತಾಡ್ಸಿದ್ರೆ ಎಲ್ಲ ಫ್ಯಾಮಿಲಿ ಕ್ರೌಡ್ ಚೆನ್ನಾಗಿದೆ. ಸ್ನೋಫಾಲ್ ಆಗಿಲ್ಲ ಅಂದ್ರೂ ಸಮ್ಮರಿಗೆ ಸೂಪರ್ ಜಾಗ ಇದು. ಹಂಗಾಗಿ ಎಲ್ಲರೂ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮು ಗುಲ್ಮಾರ್ಗಿಗೆ ಬಂದಿದ್ದೆ ಅಂತ ನಿಮ್ಮೆಲ್ಲರಿಗೂ ಹೇಳ್ದೆ. ಆ ಲಾಸ್ಟ್ ಟೈಮು ಗುಲ್ಮಾರ್ಗಿಗೆ ಬಂದಾಗ ಹೇಗಿತ್ತು ಬನ್ನಿ ನೋಡೋಣ. ವಿಂಟರಲ್ಲಿ ಅಂದರೆ ನೀವು ಫೆಬ್ರವರಿ ಮಾರ್ಚಲ್ಲಿ ಬಂದರೆ ಈ ಥರ ಬ್ಯೂಟಿಫುಲ್ಲಾಗಿ ನಿಮಗೆ ಗುಲ್ಮಾರ್ಗ್ ಕಾಣಿಸುತ್ತೆ. ಆಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದ್ರು ಪ್ಲಾನ್ ಮಾಡ್ಕೊಂಡು ಬರೋದಿದ್ರೆ ವಿಂಟರಲ್ಲೇ ಬನ್ನಿ. ಅಂದರೆ ಫೆಬ್ರವರಿ ಮಾರ್ಚಲ್ಲಿ ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನಿಮಗೆ ಸ್ನೋಫಾಲು ಸಿಗುತ್ತೆ, ಪ್ಲಸ್ಸು ಸ್ನೋನು ಫ್ರೆಶ್ ಆಗಿರುತ್ತೆ. ಆಟ ಆಡೋಕ್ಕಾಗಲಿ, ಬೇರೆ ಏನೇ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಇಲ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ. ಇದೇ ಥರ ನೀವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಕೆಳಗಡೆಯಿಂದನೇ ನಿಮಗೆ ಬ್ಯೂಟಿಫುಲ್ ವ್ಯೂ ಎಲ್ಲ ಸಿಗುತ್ತೆ. ವರ್ಲ್ಡ್ ಬಿಗ್ಗೆಸ್ಟ್ ಈಗಲೂ ಇದೆ. ಅದನ್ನು ರೆಸ್ಟೋರೆಂಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ. ಗುಲ್ಮಾರ್ಗಿಂದ ಒಂದು 16 ಕಿಲೋಮೀಟ್ರ್ ವಾಪಸ್ ಜರ್ನಿ ಮಾಡ್ಕೊಬಂದರೆ ತಂಗ್ಮಾರ್ಗಿಂದ ಒಂದು 3 ಕಿಲೋಮೀಟರಲ್ಲಿ ಒಂದು ದ್ರಂಗ್ ಅಂತ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದೆ. ಇದು ಫ್ರೋಝನ್ ವಾಟರ್ ಫಾಲ್ಸು.
ಅದ್ಭುತ ನೀವು ನೋಡಬೇಕು ಅಂದರೆ ನೀವು ಜನವರಿ ಫೆಬ್ರವರಿ ಬಂದರೆ ಈ ಬ್ಯೂಟಿಫುಲ್ ವಾಟರ್ ಫಾಲ್ಸು ನೀವು ನೋಡಿ ಕಣ್ ತುಂಬ್ಕೋಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ. ಇದೇ ಥರ ಇನ್ನೂ ಚೆನ್ನಾಗಿರೋ ಪ್ಲೇಸಸ್ನ ತೋರಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.